ಓಂ ಶಾಂತಿ. ಸೊ ಇವತ್ತು ಸೀರೀಸ್ ನಮ್ದೇನ್ ನಡೀತಾ ಇದೆ 77ನೇ ಇಸ್ವಿದು 10/6/77 10th ಜೂನ್ 77ನಲ್ಲಿ ಬಾಬಾ ನುಡಿಸಿರುವಂತ ಮಹಾವಾಕ್ಯಗಳು. ಸೊ ಇವತ್ತು ಹೆಡ್ಡಿಂಗ್ ಆಗಿದೆ मंत्र और यंत्र के निरंतर प्रयोग से अंतर समाप्त कैसे. ಬಾಬಾ ಹೇಳ್ತಾರೆ ಮಂತ್ರ ಮತ್ತೆ ಯಂತ್ರ ಎರಡರ ನಿರಂತರ ಪ್ರಯೋಗದಿಂದ ವ್ಯತ್ಯಾಸ ಅಥವಾ ಅಂತರ ಏನಿದೆ ಅದನ್ನ ಸಮಾಪ್ತಿ ಮಾಡೋದು ಹೇಗೆ ಅಂತ. ಯಾವಾಗ ಎರಡನ್ನ ನಾವು ಪ್ರಯೋಗ ಮಾಡ್ತೀವಿ ಪುರುಷಾರ್ಥದಲ್ಲಿ, ಮಂತ್ರವನ್ನ ಮತ್ತೆ ಯಂತ್ರವನ್ನ, ಅವಾಗ ಬಾಬನ ಸಮಾನ ಏನು ವ್ಯತ್ಯಾಸ ಬರ್ತಾ ಇದೆ, ಅಂತರ ಇದೆ, ಅದು ಸಮಾಪ್ತಿ ಆಗುತ್ತೆ ಅಂತ. ಸೊ बाप दादा सर्व बच्चों की वर्तमान स्थिति और अंतिम स्थिति दोनों को देखते हुए कहाँ कहाँ वर्तमान और अंतिम स्थिति में अंतर दिखाई देता है और कहाँ कहाँ महान अंतर दिखाई देता है. ಬಾಬಾ ಏನ್ ಹೇಳ್ತಾರೆ, ಸರ್ವ ಮಕ್ಕಳ ವರ್ತಮಾನ ಸ್ಥಿತಿ ಮತ್ತೆ ಅಂತಿಮ ಸ್ಥಿತಿ, ಈ ಸಮಯದ ಸ್ಥಿತಿ ಒಂದು ಮತ್ತೆ ಅಂತಿಮ ಸ್ಥಿತಿ ಏನಿದೆ, ಈ ಎರಡರನ್ನ ನೋಡ್ತಾ ಎಲ್ಲೆಲ್ಲಿ ವರ್ತಮಾನ ಮತ್ತೆ ಅಂತಿಮ ಸ್ಥಿತಿಯಲ್ಲಿ ಬಾಬಾ ಏನ್ ಹೇಳ್ತಾರೆ, ವ್ಯತ್ಯಾಸ ಸ್ವಲ್ಪ ಕಾಣಿಸ್ತಾ ಇದೆ, ಇನ್ನು ಕೆಲವು ಜಾಗದಲ್ಲಿ ಮಹಾನ್ ವ್ಯತ್ಯಾಸ ಕಾಣ್ತಾ ಇದೆ. ಪ್ರೆಸೆಂಟ್ ಸಮಯ ಸ್ಥಿತಿ ಮತ್ತೆ ಅಂತಿಮ ಸ್ಥಿತಿಯಲ್ಲಿ ಕೆಲವು ಮಕ್ಕಳದು ಸ್ವಲ್ಪ ವ್ಯತ್ಯಾಸ ಇದೆ, ಇನ್ನು ಕೆಲವು ಮಕ್ಕಳದು ಬಾಬಾ ಹೇಳ್ತಾರೆ ಬಹಳ ವ್ಯತ್ಯಾಸ ಕಾಣಿಸ್ತದೆ. महान अंतर क्यों रह जाता है. ಮಹಾನ್ ಅಂತರ ಅರ್ಥಾತ್ ಬಹಳ ವ್ಯತ್ಯಾಸ ಈ ಸಮಯದ ಒಂದು ಪುರುಷಾರ್ಥ ಸ್ಥಿತಿಗೆ ಅಂತಿಮ ಸಮಯದ ಸ್ಥಿತಿಗೆ ಈ ರೀತಿ ಬಹಳ ವ್ಯತ್ಯಾಸ ಯಾಕೆ ಕಾಣ್ತಾ ಇದೆ ಮಕ್ಕಳಲ್ಲಿ. तो लक्ष्य भी सभी का एक ही सर्वश्रेष्ठ बनने का है. ಬಾಬಾ ಹೇಳ್ತಾರೆ ಲಕ್ಷ್ಯನೂ ಸಹ ಎಲ್ಲರದೂ ಒಂದೇ, ಸರ್ವಶ್ರೇಷ್ಠರಾಗುವಂಥದ್ದು. और पद प्राप्त कराने वाला भी एक ही है. ಮತ್ತೆ ನಮಗೆ ಪದವಿ ಪ್ರಾಪ್ತಿ ಮಾಡಿಸುವಂತವ್ರು ಸಹ ಒಬ್ರೆ. तो समय का वरदान और वरदाता का वरदान भी सभी को मिला हुआ है. ಬಾಬಾ ಹೇಳ್ತಾರೆ ಸಮಯದ ಒಂದು ವರದಾನ ಮತ್ತೆ ವರದಾತನ ಮೂಲಕ ವರದಾನನೂ ಸಹ ಎಲ್ಲರಿಗೂ ಸಿಕ್ಕಿದೆ. ವರದಾತನ ಮೂಲಕ ವರದಾನನೂ ಸಹ ಬಾಬಾ ಹೇಳ್ತಾರೆ ಎಲ್ಲರಿಗೂ ಸಿಕ್ಕಿದೆ. पुरुषार्थ का मार्ग भी एक ही. ನಾವು ಹೇಳ್ತಾರೆ ಪುರುಷಾರ್ಥದ ಮಾರ್ಗ ಏನ್ ದಾರಿ ಇದೆ ಪುರುಷಾರ್ಥ ಮಾಡುವಂಥದ್ದು, ಅದನ್ನು ಸಹ ಎಲ್ಲರದು ಒಂದೇ ಆಗಿದೆ. और ले जाने वाला भी एक. ಮತ್ತೆ ಕರ್ಕೊಂಡು ಹೋಗುವಂತವ್ರನ್ನು ಸಹ ಒಬ್ರೆ. ಅಂತ ಬಾಬಾ ಹೇಳ್ತಾರೆ ಆದ್ರೂ ಸಹ ಇಷ್ಟು ವ್ಯತ್ಯಾಸ ಯಾಕೆ ಬರ್ತಾ ಇದೆ, ಎಲ್ಲವೂ ಸಹ ಒಂದೇ ಆಗಿದೆ ಅಂದಾಗ ಬಾಬಾ ಹೇಳ್ತಾರೆ ಮಕ್ಕಳ ಪುರುಷಾರ್ಥದಲ್ಲಿ ಇಷ್ಟು ವ್ಯತ್ಯಾಸ ಏನಕ್ಕೆ ಕಾಣಿಸ್ತಾ ಇದೆ, ಕಾರಣ क्या होता है. ಅದಕ್ಕೆ ಕಾರಣ ಏನಾಗಿರುತ್ತೆ. तो आज उस कारण को बाबा देख रहे हैं. ಈ ತರ ವ್ಯತ್ಯಾಸ ಇರೋದಕ್ಕೆ ಕಾರಣ ಏನಾಗಿರ್ಬೋದು ಅದನ್ನ ಬಾಬಾ ನೋಡ್ತಾ ಇದ್ದಾರೆ. वर्तमान समय प्रमाण मुख्य कारण क्या देखे. ಬಾಬಾ ಹೇಳ್ತಾರೆ ವರ್ತಮಾನ ಸಮಯದ ಪ್ರಮಾಣ ಮಕ್ಕಳಲ್ಲಿ ಆ ರೀತಿ ಮಹಾನ್ ವ್ಯತ್ಯಾಸ ಬರೋದಕ್ಕೆ ಮುಖ್ಯ ಕಾರಣ ಏನ್ ನೋಡಿರ್ತಾರೆ,
एक तो जो पहले पहले महामंत्र मिला है, ಒಂದು ಯಾವುದು ಮೊಟ್ಟ ಮೊದಲು ನಿಮಗೆ ಒಂದು ಮಹಾಮಂತ್ರ ಸಿಕ್ಕಿದೆ, मन मना भाव का व हमसो देवता का बाप दादा द्वारा जो मिला है. ಬಾಬಾ ಹೇಳ್ತಾರೆ ಮೊದಲನೇ ಮಂತ್ರ ಮನ್ಮನಾಭವ ಅಥವಾ ನಾವೇ ದೇವತೆ ಆಗಿರುವಂಥದ್ದು ಅನ್ನುವಂತಹ ಮಂತ್ರ ಏನು ತಂದೆ ಮೂಲಕ ನಿಮಗೆ ಸಿಕ್ಕಿದೆ. ಹಂಸೋ ಸೋಹಂ, ನಾವೇ ದೇವತೆ, ದೇವತೆಯಿಂದ ನಾವೇ. ಸೊ ಈ ಮಂತ್ರ ಏನಿದೆ ಬಾಬನ್ ಮೂಲಕ ಸಿಕ್ಕಿರುವಂಥದ್ದು, उस मंत्र को सदा स्मृति में नहीं रखते. ಮನ್ಮನಾ ಭಾವ ಮಂತ್ರ, ಮಧ್ಯಾಜೀವ್ ಭಾವ ಮಂತ್ರ, ಈ ಎರಡು ಮಂತ್ರಗಳನ್ನ ನೀವು ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ಳೋದಿಲ್ಲ. ಭಕ್ತಿ ಮಾರ್ಗ में भी ಮಂತ್ರ को कभी नहीं भूलते. ಭಕ್ತಿ ಮಾರ್ಗದಲ್ಲಿನೂ ಸಹ ಕೆಲವರು ತುಂಬಾ ಅಖಂಡ ಭಕ್ತರು ಯಾರಿರ್ತಾರೆ ಅವ್ರ ಮಂತ್ರವನ್ನ ಮರೆಯೋದೇ ಇಲ್ಲ. मंत्र को नहीं भूलते. मंत्र भूलना अर्थात गुरु से किनारा होना या डर रहता है. ಮಂತ್ರ ಮರೆಯೋದು ಅಂದ್ರೆ ಅರ್ಥ ಗುರುವಿನಿಂದ ಬಹಳ ದೂರ ಹೋಗುವಂತ ಈ ಒಂದು ಭಯ ಅವರಿಗೆ ಇರುತ್ತೆ ಭಕ್ತರಿಗೆ. लेकिन बच्चे बनने के बाद क्या कर लिया, ಬಾಬಾ ಹೇಳ್ತಾರೆ ಮಕ್ಕಳ ಆದ ನಂತರ ಏನ್ ಮಾಡಿದ್ರಿ, भक्तों मुहाफिक डर तो निकल गया और ही पुरुषार्थ में अधिकारी समझने का एडवांटेज लेकर बाप के दिए हुए महामंत्र को व श्रीमत को पूर्ण रीति से प्रैक्टिकल में नहीं लाते. ಬಾಬಾ ಹೇಳ್ತಾರೆ ಮಕ್ಕಳಾದ ನಂತರ ಏನಾಗುತ್ತೆ, ಭಕ್ತರ ತರ ಏನು ಭಯ ಇತ್ತು ಅದು ಹೊಟ್ಟೋಗ್ಬಿಟ್ಟು. ಮುಂಚೆ ಭಯ ಇತ್ತು ಭಕ್ತರಿದ್ದಾಗ, ಈಗ ಆ ಭಯ ಈಗ ಇಲ್ಲ. और ही पुरुषार्थ में अधिकारी समझने का एडवांटेज, ಇನ್ನು ಪುರುಷಾರ್ಥದಲ್ಲಿ ಅಧಿಕಾರಿ ಆಗುವಂತಹ ಅಡ್ವಾಂಟೇಜ್ ನನ್ನ ಬಾಬನಿಂದ ತಗೊಂಡು ಬಾಬಾ ಕೊಟ್ಟಿರುವಂತಹ ಮಹಾಮಂತ್ರ ಅಥವಾ ಶ್ರೀಮತವನ್ನ ಪೂರ್ಣ ರೀತಿಯಲ್ಲಿ ಪ್ರಾಕ್ಟಿಕಲ್ ನಲ್ಲಿ ತರ್ತಾ ಇಲ್ಲ, ತಂದಿಲ್ಲ. ಬಾಬಾ ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಥವಾ ಏನ್ ಮಂತ್ರ ಕೊಟ್ಟಿದ್ದಾರೆ ಅದನ್ನ ಪೂರ್ಣ ರೀತಿಯಲ್ಲಿ ಪ್ರಾಕ್ಟಿಕಲ್ ನಲ್ಲಿ ತರಲಿಲ್ಲ. एक तो मंत्र को भूल जाते हो, दूसरा मायाजीत बनने के जो अनेक प्रकार के मंत्र देते हैं उन मंत्रों को समय पर कार्य में नहीं लाते. ಒಂದು ಬಾಬಾ ಕೊಟ್ಟಿರುವಂತಹ ಈ ಮನ್ಮನಾ ಭವ ಅಥವಾ ಮಧ್ಯಾಜಿ ಭವ ಮಂತ್ರವನ್ನ ಮರ್ತು ಬಿಟ್ಟಿರ್ತೀರಿ. ಮಧ್ಯದಲ್ಲಿ ಅನೇಕ ಪ್ರಕಾರದ ಮಂತ್ರಗಳನ್ನ ಬಾಬಾ ಏನು ಮಾಯಾಜೀತರ ಆಗ್ಲಿಕ್ಕೋಸ್ಕರ ಕೊಟ್ಟಿದ್ದಾರೆ ಅದನ್ನ ಸಮಯದಲ್ಲಿ ಕಾರ್ಯರೂಪದಲ್ಲಿ ತೊಡಗಿಸೋದು. मायाजीत बनने के जो अनेक प्रकार के मंत्र बाबा ने दिए उसको समय पर कार्य में नहीं लाते. अगर ये दोनों बातें ಮಂತ್ರ और ಯಂತ್ರ, ಸಾರಿ ಇದು ಯಂತ್ರ ಇರ್ಬೋದು ಯಾಕಂದ್ರೆ ಮಿಸ್ಟೇಕ್ ಆಗಿರುತ್ತೆ, ಇದರಲ್ಲಿ ಮಿಸ್ಟೇಕ್ ಆಗಿದೆ. ಅದು ಸೆಕೆಂಡ್ನೇದು ಯಂತ್ರ, ಮಾಯಾಜೀತರ ಆಗುವಂತದಿಗೆ ಅನೇಕ ಪ್ರಕಾರದ ಯಂತ್ರಗಳನ್ನ ಬಾಬಾ ಕೊಟ್ಟಿರ್ತಾರೆ, ಅದನ್ನ ಕಾರ್ಯದಲ್ಲಿ ತೊಡಗಿಸಿರಲ್ಲ. अगर ये दोनों बातें मंत्र और यंत्र प्रैक्टिकल जीवन के लिए यंत्र ಪ್ರಾಕ್ಟಿಕಲ್ ಜೀವನಕ್ಕೋಸ್ಕರ ಅಂದ್ರೆ ಹೇಗೆ ನಡಿಬೇಕು, ಮಾಯೆ ಬಂದಾಗ ಅದನ್ನ ಹೇಗೆ ವಿಜಯ ಗಳಿಸಬೇಕು ಅದಕ್ಕೋಸ್ಕರ ಯಂತ್ರ. और बुद्धि योग लगाने के लिए व बुद्धि को एकाग्र करने के लिए ಮಂತ್ರ. ಒಳಗಡೆ ಬುದ್ಧಿನನ್ನ ಏಕಾಗ್ರ ಮಾಡ್ಲಿಕ್ಕೋಸ್ಕರ, ಬುದ್ಧಿನನ್ನ ಒಂದು ಜಾಗದಲ್ಲಿ ಸ್ಥಿರ ಮಾಡ್ಲಿಕ್ಕೋಸ್ಕರ ಮಂತ್ರ. ಪ್ರಾಕ್ಟಿಕಲ್ ಲೈಫ್ಗೋಸ್ಕರ ಯಂತ್ರ ಅರ್ಥಾತ್ ಶ್ರೀಮತ, ಬುದ್ಧಿನನ್ನ ಏಕಾಗ್ರ ಮಾಡ್ಲಿಕ್ಕೋಸ್ಕರ ಮಂತ್ರ. ಸೊ ಬಾಬಾ ಹೇಳ್ತಾರೆ
मंत्र को स्मृति में रखो तो अंतर समाप्त हो जाएगा. ಆಗ ಒಳಗಡೆ ಮನಸ್ಸು ಬುದ್ಧಿಗೆ ಒಂದು ಮಂತ್ರ ಬೇಕು, ಪ್ರಾಕ್ಟಿಕಲ್ ಕರ್ಮಕ್ಕೆ ಯಂತ್ರ ಬೇಕು. ಸೊ ಈ ಎರಡನ್ನ ಯಥಾರ್ಥವಾಗಿ ನೀವು ಯೂಸ್ ಮಾಡಿದ್ರೆ ಬಾಬಾ ಹೇಳ್ತಾರೆ ಅಂತರ ವ್ಯತ್ಯಾಸ ಅನ್ನುವಂಥದ್ದು समाप्ति आಗುತ್ತೆ. रोज सुनते और सुनाते हो ಮನ್ಮನಾ ಭಾವ. ಡೈಲಿ ನೀವು ಮುರಳಿಗಳ ಮೂಲಕ ಕೇಳ್ತೀರಿ ಮತ್ತೆ ಇನ್ನೊಬ್ಬರಿಗೆ ಹೇಳ್ತೀರಿ. ಲೇಕಿನ್ ಸ್ಮೃತಿ ಸ್ವರೂಪ ಕಹಾ ತಕ್ ಬನೆ, ಆದ್ರೆ ಅದರ ಸ್ಮೃತಿ ಸ್ವರೂಪ ಎಲ್ಲಿ ತನಕ ನೀವು ಆಗಿದ್ದು. ಪಹಲಾ ಪಾಠ ಮಹಾಮಂತ್ರ. ಸೊ ಅದರಲ್ಲಿ ಮೊದಲನೇ पाठ महामंत्र. इसी मंत्र की प्रैक्टिकल धारणा से ಈ ಒಂದು ಮಂತ್ರದ ಪ್ರಾಕ್ಟಿಕಲ್ ಧಾರಣೆಯಿಂದ ಪಹಲಾ ನಂಬರ್ ಆ ಸಕ್ತೆ ಹೋ. ನೋಡಿ ಬಾಬಾ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ಈ ಮಂತ್ರವನ್ನ ನೀವು ಪ್ರಾಕ್ಟಿಕಲ್ ಧಾರಣೆಯಲ್ಲಿ ತಂದ್ರೆ, ಅಂದ್ರೆ ಬುದ್ಧಿನನ್ನ ಮನಸ್ಸನ್ನ ಏಕಾಗ್ರ ಮಾಡುವಂತದ್ರಲ್ಲಿ ಈ ಮಂತ್ರವನ್ನ ಯೂಸ್ ಮಾಡ್ಕೊಂಡ್ರೆ ಬಾಬಾ ಹೇಳ್ತಾರೆ ನೀವು ಮೊದಲನೇ ನಂಬರ್ ಅಲ್ಲಿ ಬರ್ಬೋದು. ಯಾಕಂದ್ರೆ ಕಾನ್ಸಂಟ್ರೇಷನ್ ಪವರ್ ಸ್ಟೂಡೆಂಟ್ಸ್ಗೆ ಎಷ್ಟೇ ಇರುತ್ತೆ ಅಷ್ಟು ವಿದ್ಯೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಸಿ ಪಹಲೆ ಪಾಠಕ್ಕೆ ಸ್ಮೃತಿ ಸ್ವರೂಪ, ಇದು ಮೊದಲನೇ ಪಾಠದ ಸ್ಮೃತಿ ಸ್ವರೂಪ ಈ ಕಮ್ಮಿ ಹೋನೆಗೆ ಕಾರಣ, ಇದರದ ಒಂದು ಕೊರತೆ ಇರೋ ಕಾರಣದಿಂದ ವಿಜಯಿ ಬನ್ನೆ ಮೇ ಬಿ ನಂಬರ್ ಕಮ್ ಹೋ ಜಾತೆ. ಹೇಳ್ತಾರೆ ವಿಜಯಶಾಲಿ ಆಗುವಂತದ್ರಲ್ಲಿನೂ ಸಹ ನಂಬರ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಮಂತ್ರ ಕ್ಯೂ ಭೂಲ್ ಜಾತಾ ಹೈ, ಮಂತ್ರ ಯಾಕೆ ಮರ್ತ ಹೋಗ್ತಾ ಇದೆ? क्योंकि बाप दादा ने जो हर समय की स्मृति प्रति डायरेक्शन दिए है, बाबा ಪ್ರತಿಯೊಂದು ಸಮಯಕ್ಕೋಸ್ಕರ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಸಮಯ ಪ್ರತಿ ಸಮಯ ಸ್ಮೃತಿಗೋಸ್ಕರ, ಅದನ್ನ ಭೂಲ್ ಜಾತೆ ಮರ್ತ ಹೋಗ್ತೇವೆ. ಪ್ರತಿಯೊಂದು ಕರ್ಮಕ್ಕೆ ಪ್ರತಿಯೊಂದು ಸಮಯಕ್ಕೋಸ್ಕರ ಬಾಬಾ ಏನ್ ಕೊಟ್ಟಿದ್ದಾರೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅಮೃತ ವೇಳೆಗಿಂದ ಹಿಡಿದು ರಾತ್ರಿ ಮಲಗೋ ತನಕ ಅದರಲ್ಲಿ ಬಾಬಾ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಮೃತ ವೇಳೆ ಕಿ ಸ್ಮೃತಿ ಕಾ ಸ್ವರೂಪ್, ಬಾಬಾ ಹೇಳ್ತಾರೆ ಅಮೃತ ವೇಳೆಯ ಸ್ಮೃತಿ ಸ್ವರೂಪ, गॉडली स्टडी करने की स्मृति का स्वरूप. ಅಮೃತ ವೇಳೆಗೆ ಒಂದು ಸಪರೇಟ್ ಇದೆ ಸ್ಮೃತಿ ಸ್ವರೂಪ. ಎರಡನೇದು ಈಶ್ವರನ ಅಧ್ಯಯನ ಮಾಡುವಂತದಕ್ಕೆ ಅಥವಾ ಗಾಡ್ಲಿ ಸ್ಟಡಿಗೋಸ್ಕರ ಒಂದು ಸ್ಮೃತಿ ಸ್ವರೂಪ ಕೊಟ್ಟಿದ್ದಾರೆ. ಏನ್ ಸ್ಮೃತಿ ಇಟ್ಕೊಂಡು ಮುರಳಿಯನ್ನ ಕೇಳಬೇಕು. ಕರ್ಮ ಕರ್ತೆ ಹುವೆ ಕರ್ಮಯೋಗಿ रहने की ಸ್ಮೃತಿ ಸ್ವರೂಪ, ಕರ್ಮ ಮಾಡ್ತಾ ಇರುವಾಗ कर्मयोगी आगी इरुವಂತಹ स्मृति स्वरूप. ट्रस्टी बन अपने शरीर निर्वाह के व्यवहार के समय का स्मृति स्वरूप. ಕಾರ್ಯ ವ್ಯವಹಾರದಲ್ಲಿ ಅಥವಾ ಬಿಸ್ನೆಸ್ ವ್ಯವಹಾರದಲ್ಲಿ ಬಂದಾಗ ಆ ಸಮಯದಲ್ಲಿ ನೀವು ಇಟ್ಕೋಬೇಕಾಗಿರುವಂತಹ ಸ್ಮೃತಿ ಸ್ವರೂಪ. अनेक विकारी आत्माओं के संपर्क में आने का समय का स्मृति स्वरूप. ಅನೇಕ ವಿಕಾರಿ ಆತ್ಮಗಳ ಸಂಪರ್ಕದಲ್ಲಿ ಬಂದಾಗ, ಅನೇಕ ವಿಕಾರಿ ಆತ್ಮಗಳ ಸಂಪರ್ಕದಲ್ಲಿ ಬಂದಾಗ ಆ ಸಮಯದಲ್ಲಿ ಇಟ್ಕೊಳ್ಳುವಂತಹ ಸ್ಮೃತಿ ಸ್ವರೂಪ. वाइब्रेशन वाली आत्माओं का वाइब्रेशन परिवर्तन करने के कार्य स्मृति स्वरूप. ಬಾಬಾ ಹೇಳ್ತಾರೆ ವೈಬ್ರೇಷನ್ ಇರುವಂತ ಆತ್ಮಗಳ ವೈಬ್ರೇಷನ್ ಅನ್ನ, ನೆಗೆಟಿವ್ ವೇಸ್ಟ್ ಆ ತರ ವೈಬ್ರೇಷನ್ ಅನ್ನ ಪರಿವರ್ತನೆ ಮಾಡುವಂತಹ ಕಾರ್ಯದಲ್ಲಿ ತೊಡಗಿರುವ ಸಮಯದಲ್ಲಿ ಯಾವ ಸ್ಮೃತಿ ಸ್ವರೂಪದಲ್ಲಿ ಇರಬೇಕು. तो सब डायरेक्शन आपको मिलेವು. ಈ ರೀತಿ ಎಲ್ಲ ಪ್ರಕಾರದ ಸಮಯಕ್ಕೆ ತಕ್ಕಾಗಿ ಯಾವ ರೀತಿ ಸ್ಮೃತಿಯನ್ನ ಇಟ್ಕೋಬೇಕು ಅದರ ಡೈರೆಕ್ಷನ್ ಅನ್ನುವಂಥದ್ದು ನಿಮಗೆ ಸಿಕ್ಕಿದೆ. ಯಾವ್ದ್ಯಾವುದು? ಅಮೃತ ವೇಳೆಗೋಸ್ಕರ ಸ್ಟಡಿ ಮಾಡ್ತಾ ಇರುವಾಗ, ಮತ್ತೆ ಕರ್ಮಯೋಗಿಯಾಗಿ ಕರ್ಮ ಮಾಡ್ತಾ ಇರುವಾಗ,
ಮತ್ತೆ ವ್ಯವಹಾರದಲ್ಲಿ ಬಂದು ಬಿಸ್ನೆಸ್ ಅಥವಾ ಕೆಲಸ ಮಾಡ್ತಾ ಇರುವಾಗ, ಮತ್ತೆ ಅನ್ಯ ಮಾಯಾವಿ ಅಥವಾ ವಿಕಾರಿ ಆತ್ಮಗಳ ಸಂಪರ್ಕದಲ್ಲಿ ಬಂದಾಗ ಯಾವ ಸ್ಮೃತಿ ಇಟ್ಕೋಬೇಕು, ಮತ್ತೆ ಇನ್ಯಾವ್ದು ವೈಬ್ರೇಷನ್ ಅನ್ನ ಪರಿವರ್ತನೆ ಮಾಡ್ಕೊಳ್ಳೋ ಸಮಯದಲ್ಲಿ ಯಾವ ಸ್ಮೃತಿ ಇಟ್ಕೋ. ಇದೆಲ್ಲದಕ್ಕಿನ್ನೂ ಸಹ ಬಾಬಾ ನಿಮಗೆ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಯಾದೇ ಬಾಬಾ ಹೇಳ್ತಾರೆ, ನೆನ್ಪಿದೆಯಾ? जैसे भविष्य में जैसा समय होगा वैसी ड्रेस चेंज करेंगे ना. ಇದು ಗೊತ್ತಾ? ಹೇಗೆ ಭವಿಷ್ಯತ್ತಿನಲ್ಲಿ ಯಾವ ಸಮಯ ಇರುತ್ತೆ ಅದಕ್ಕೆ ತಕ್ಕಾಗಿ ಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಿರುತ್ತೆ, ಗೊತ್ತಾ? ಇವತ್ತಂದ್ರೆ ಇಡೀ ದಿನ ಒಂದೇ ಡ್ರೆಸ್ ಅಲ್ಲಿ ಇದ್ವಿ, ಆದ್ರೆ ಸತ್ಯುಗದಲ್ಲಿ ಆತರ ಇರಲ್ಲ. ದಿನಕ್ಕೆ ಎಷ್ಟು ड्रेस चेंज ಮಾಡ್ಬೋದು? दिन में कितना ड्रेस चेंज कर सकते? 5-6 तो हो जाएगा. ममता बहन क्या समझते हो, कितना चेंज कर? अदे ಕೆಲಸ ड्रेस चेंज करना ही एक काम है. सुबह उठने के बाद फिर वॉकिंग जाना है ना अर्चना, तो वॉकिंग जाते वक्त एक ड्रेस पहनेंगे, ठीक है? काउंट कर लो, अभी एक ड्रेस हो गया. ವಾಕಿಂಗ್ ಹೋಗಿ ಬಂದ ಮೇಲೆ ಮತ್ತೆ ಆ ड्रेस यूज ಮಾಡಲ್ಲ, उसको यूज नहीं करेंगे. एक बार पहना हुआ ड्रेस दोबारा नहीं यूज करते. फिर नहाते हैं, वॉकिंग होने के बाद फ्रेश होके नहाते हैं ना, फिर ड्रेस पहन के फिर नाश्ता करना होता है ना. ಆ ಟೈಮ್ ನಲ್ಲಿ ಊಟ ನಾಷ್ಟ ಮಾಡ್ಲಿಕ್ಕೋಸ್ಕರ ಫ್ರೆಶ್ ಆಗಿ ಒಂದು ಡ್ರೆಸ್. दो हो गया. खुश हो रहा है अभी, हाँ? दुर्गेश को तो बहुत ऐसे आ रहा है कि मुंह में मीठा, इतना ड्रेस चेंज करना पड़ेगा नया नया डेली. हाँ, और नाश्ता कर लिया, नाश्ता करने के बाद फिर ड्रेस, वही ड्रेस नहीं पहन सकते. फिर कार्य के लिए किसी को स्कूल जाना है तो स्कूल के लिए अलग ड्रेस, कार्य के जाना है तो कार्य के लिए अलग ड्रेस, फिर ड्रेस चेंज. ಅಲ್ಲಿಂದ ಡ್ರೆಸ್ ಚೇಂಜ್ ಆಗ, ಫಿರ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕಾರ್ಯ ವ್ಯವಹಾರ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತೀವಿ ಮಧ್ಯಾಹ್ನಕ್ಕೆ ಊಟಕ್ಕೆ. ಆ ड्रेस चेंज ಮಾಡ್ಬಿಟ್ಟು ಮತ್ತೆ ಇನ್ನೊಂದು ಹೊಸದು खाने के लिए दूसरा ड्रेस. फिर वो छोड़कर फिर थोड़ा रेस्ट लेना है तो रेस्ट के लिए अलग ड्रेस. फिर रेस्ट से उठा, काम या कुछ करना है, बाहर जाने के लिए वो दूसरा ड्रेस. फिर शाम को खाने के लिए तीसरा ड्रेस. फिर उधर से जाके नाटक देखने के लिए कुछ अच्छा और ड्रेस. फिर उसको छोड़ के रात को सोने के लिए एक और ड्रेस. तो कितना हो गया? 10 हो गया. बस अभी 10 बस है. तो बाबा कहते हैं कि जैसे भविष्य में जैसा समय होगा वैसी ड्रेस चेंज. ಯಾವ ರೀತಿ ಸಮಯ ಇರುತ್ತೆ ಅದರ ಪ್ರಕಾರವಾಗಿ ಡ್ರೆಸ್ ಚೇಂಜ್ ಮಾಡ್ತಾರೆ. हर समय के कार्य की ड्रेस और श्रृंगार अपना अपना होगा. ಬರೀ ಡ್ರೆಸ್ಸೇ ಒಂದೇ ಅಲ್ಲ, ಶೃಂಗಾರ भी अलग होगा. ಶೃಂಗಾರ ಮಾಡೋದನ್ನು ಸಹ ಒಡವೆ ರತ್ನಕ್ಕ ಫುಲ್ ಒಡವೆ ಚೇಂಜ್ ಆಗ್ಬಿಟ್ಟಿದೆ. ಒಂದೊಂದು ಟೈಮ್ಗೆ ಒಂದೊಂದು ಶೃಂಗಾರ ಇದೆ. तो यह अभ्यास कहाँ से धारण करेंगे? ಈ ತರ ಡ್ರೆಸ್ ಒಡವೆ ಚೇಂಜ್ ಮಾಡ್ಕೊಳ್ಳೋ ಅಂತ ಅಭ್ಯಾಸ ಎಲ್ಲಿಂದ ನೀವು ಧಾರಣೆ ಮಾಡ್ಕೊಂಡು ಹೋಗ್ಬೇಕು? तो यह अभ्यास यहाँ धारण करने से ही ಭವಿಷ್ಯ में ಪ್ರಾರಬ್ಧ ರೂಪ में आपको प्राप्त. ಇಲ್ಲಿ ನೀವು ಬಾಬನ ಒಂದು ಶ್ರೀಮತ ಅಥವಾ ಮಂತ್ರ ಸ್ಮೃತಿಗಳನ್ನ ಯಾವ ರೀತಿ ಸ್ಮೃತಿ ಇಟ್ಕೊಳ್ತೀರಿ ಪ್ರತಿಯೊಂದು ಸಮಯಕ್ಕೆ, ಅದನ್ನ ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಭವಿಷ್ಯತ್ತಿನಲ್ಲಿ ಪ್ರಾರಬ್ಧ ರೂಪದಲ್ಲಿ ನಿಮಗೆ ಸಿಗುತ್ತೆ. वह स्थूल ड्रेस चेंज करेंगे और यहाँ जैसा समय जैसा कार्य वैसा स्मृति स्वरूप. ಸ್ಥೂಲ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಆದ್ರೆ ಇಲ್ಲಿ ಯಾವ ರೀತಿ ಸಮಯ ಇರುತ್ತೆ, ಯಾವ ರೀತಿ ಕಾರ್ಯ ಮಾಡಬೇಕಾಗಿರುತ್ತೆ, ಸಮಯ ಕಾರ್ಯಕ್ಕೆ ತಕ್ಕಾಗಿ ಅದೇ ರೀತಿ ಸ್ಮೃತಿ ಸ್ವರೂಪರಾಗುವಂಥದ್ದು ಇರುತ್ತೆ. ಅಭ್ಯಾಸ ಹೇ ಯಾ ಭೂಲ್ ಜಾತ. ಸಮಯಕ್ಕೆ ತಕ್ಕಾಗಿ ಕಾರ್ಯಕ್ಕೆ ತಕ್ಕಾಗಿ ಚೇಂಜ್ ಮಾಡ್ಕೊಳ್ಳುವಂಥದ್ದು ಸ್ಮೃತಿ ಅಭ್ಯಾಸ ಇದೆಯಾ, ಇಲ್ಲ ಮರ್ತು ಹೋಗ್ತೀರಾ? इस समय के आपके अभ्यास का यादगार
ಈ ಸಮಯದ ನೀವು ಮಾಡ್ತಾ ಇರುವಂತಹ ಅಭ್ಯಾಸದ ಸ್ಮಾರಕ ಭಕ್ತಿ ಮಾರ್ಗ ಮೇ ಬಿ ಜೋ ವಿಶೇಷ ನಾಮಿ ಗ್ರಾಮಿ ಮಂದಿರ है ಭಕ್ತಿ ಮಾರ್ಗದಲ್ಲಿನೂ ಸಹ ಕೆಲವು ವಿಶೇಷವಾದಂತ ಹೆಸರುವಾಸಿ ಆಗಿರುವಂತ ಮಂದಿರಗಳು ಅಲ್ಲಿ ತನಕ ಯಾಕೆ ತಿರುಪತಿ ನೋಡ್ರಿ, ತಿರುಪತಿದಲ್ಲಿನೂ ಸಹ ಟೈಮ್ ಟು ಟೈಮ್ ಡ್ರೆಸ್ಗಳನ್ನ ದಿನದಲ್ಲಿ ಎಷ್ಟು 4-5 ಸಾರಿನೂ ಚೇಂಜ್ ಮಾಡ್ತಾರೆ. ಡ್ರೆಸ್ಸು, ಒಡವೆ, ಅಲಂಕಾರ ಎಲ್ಲವೂ ಚೇಂಜ್ ಆಗುತ್ತೆ. तो नामी ग्रामी मंदिर है, वहां भी समय प्रमाण ड्रेस बदली कर ಸ್ಥೂಲ ಮೂರ್ತಿಗೆನೆ ಆ ರೀತಿ ಡ್ರೆಸ್ ಅನ್ನ ಬದಲಿ ಮಾಡ. हर दर्शन की ड्रेस अपनी अपनी बनी हुई होती. ಪ್ರತಿಯೊಂದು ಬೆಳಗ್ಗೆ ಸಮಯದ ದರ್ಶನಕ್ಕೆ ಒಂದು ಡ್ರೆಸ್, ಮಧ್ಯಾಹ್ನ ಸಮಯದ ದರ್ಶನಕ್ಕೆ ಒಂದು ಡ್ರೆಸ್, ಸಾಯಂಕಾಲ ನೈಟ್ ಆ ರೀತಿ ಸಮಯಕ್ಕಾಗಿ ದರ್ಶನಕ್ಕೆ ಅವ್ರವ್ರದೇ ಆಗಿರುವಂತ ಡ್ರೆಸ್ ಅನ್ನೋದು ಇರುತ್ತೆ. ಸೊ ಹರ್ ದರ್ಶನ್ ಕಿ ಡ್ರೆಸ್ अपनी अपनी बनी हुई होती. तो यह यादगार भी ಬಾಬಾ ಹೇಳ್ತಾರೆ ಈ ಸ್ಮಾರಕ ಏನಿದೆ ಚೇಂಜ್ ಮಾಡುವಂತದ್ದು ಡ್ರೆಸ್ಗಳದ್ದು. तो यह यादगार भी किन आत्माओं का बना हुआ है. ಯಾರ್ದು ಸ್ಮಾರಕ ರೆಡಿ ಆಗಿರೋದು? जो आत्माएं इस संगम युग पर जैसा समय वैसा स्वरूप बनने के अभ्यासी होंगे. ಯಾರ್ದು ಆ ಸ್ಮಾರಕ ಅಂದ್ರೆ ಈ ಸಂಗಮ ಯುಗದಲ್ಲಿನೂ ಸಹ ಯಾವ ಸಮಯ ಇರುತ್ತೆ ಆ ಸಮಯಕ್ಕೆ ತಕ್ಕಾಗಿ ಆ ಸ್ವರೂಪವನ್ನ ರೂಪಿಸ್ಕೊಳ್ಳುವಂತ ಅಭ್ಯಾಸಿ ಯಾರಾಗಿರ್ತಾರೆ ಅವ್ರು ಅದೇ ರೀತಿಯಲ್ಲಿ ಸತ್ಯುಗದಲ್ಲಿನೂ ಸಹ ಡ್ರೆಸ್ಗಳು ಚೇಂಜ್ ಮಾಡ್ಕೊಳ್ತಾರೆ. ಅದೇ ರೀತಿ ವಿಧಿಪೂರ್ವಕವಾಗಿನೂ ಸಹ ಭಕ್ತಿ ಮಾರ್ಗದಲ್ಲಿ ಅವರಿಗೆ ಮಂದಿರಗಳಲ್ಲಿ ಪೂಜಾರಿಗಳು ಭಕ್ತಿ ಡ್ರೆಸ್ ಚೇಂಜ್ ಮಾಡ್ತಾರೆ. ಅದರದ್ದು ಅಭ್ಯಾಸ ಎಲ್ಲಿಂದ ಹೋಗ್ತಾರೆ? ಈ ಸಂಗಮ युगದಲ್ಲಿ बाप दादा बच्चों के सारे दिन की दिनचर्या को चेक कर. ಬಾಬಾ ಮಕ್ಕಳ ಒಂದು ಇಡೀ ದಿನದ ದಿನಚರಿಯನ್ನ ಚೆಕ್ ಮಾಡ್ತಾ ಇದ್ದಾರೆ. तो रिजल्ट में क्या देख समय प्रमाण. ರಿಸಲ್ಟ್ ನಲ್ಲಿ ಬಾಬಾ ಏನ್ ನೋಡಿದ್ದಾರೆ? समय प्रमाण स्मृति स्वरूप का अभ्यास. जैसी समय उस तरह का स्मृति अभ्यास कम दिखाई देता, ಕಡಿಮೆ ಕಾಣಿಸುತ್ತೆ. ಅಮೃತ ವೇಳೆಯಲ್ಲಿ ಯಾವ ತರ ಸ್ಮೃತಿ ಸ್ವರೂಪರಾಗಿ ಕೂತ್ಕೋಬೇಕು, ಮುರಳಿ ಕೇಳ್ತಾ ಇರುವಾಗ ಯಾವ ಸ್ಮೃತಿ ಸ್ವರೂಪರಾಗಿ ಕೂತ್ಕೋ, ಕರ್ಮ ಮಾಡ್ತಾ ಇರುವಾಗ ಯಾವ ತರ ಸ್ಮೃತಿ, ಮಾಯನ ಎದುರಿಸಬೇಕಾದ್ರೆ ಯಾವ ತರ ವೈಬ್ರೇಷನ್ ಚೇಂಜ್ ಮಾಡ್ಲಿಕ್ಕೆ ಯಾವ ತರ ಸ್ಮೃತಿ, ವ್ಯವಹಾರದಲ್ಲಿ ಕಾರ್ಯ ವ್ಯವಹಾರದಲ್ಲಿ ಬಂದಾಗ ಯಾವ ತರ ಸ್ಮೃತಿ, ಸಮಯಕ್ಕೆ ತಕ್ಕಾಗಿ ಕಾರ್ಯಕ್ಕೆ ತಕ್ಕಾಗಿ ಸ್ಮೃತಿ ಸ್ವರೂಪರಾಗುವಂತ ಅಭ್ಯಾಸ ಏನಿದೆ ಮಕ್ಕಳಲ್ಲಿ ಕಡಿಮೆ. ये नहीं कहते बाबा स्मृति नहीं है, स्मृति में है लेकिन स्मृति में है, स्वरूप में आना नहीं आता. ಅದನ್ನ ಸ್ವರೂಪದಲ್ಲಿ ಬರುವಂತದ್ದು ಬರ್ತಾ ಇಲ್ಲ. समय होगा अमृत वेले का, जिस समय विशेष बच्चों के प्रति सर्व शक्तियों के वरदान का, सर्व अनुभवों के वरदान का बाप समान शक्तिशाली लाइट हाउस माइट हाउस स्वरूप में स्थित होने का समय ಆಗಿದೆ ಅಮೃತ ವೇಳೆ. ವಿಶೇಷವಾಗಿ ಅಮೃತ ವೇಳೆ ಸಮಯದಲ್ಲಿ ವಿಶೇಷ ಮಕ್ಕಳ ಪ್ರತಿ ಸರ್ವಶಕ್ತಿಗಳನ್ನ ಕೊಡುವಂಥದ್ದು ವರದಾನದ ರೂಪದಲ್ಲಿ, ಸರ್ವ ಅನುಭವಗಳ ವರದಾನವನ್ನ ಕೊಡೋದು, ತಂದೆ ಸಮಾನ ಶಕ್ತಿಶಾಲಿ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಸ್ವರೂಪದಲ್ಲಿ ಸ್ಥಿತರಾಗುವುದು. ತಂದೆ ಸಮಾನ ಲೈಟ್ ಹೌಸ್ ಮತ್ತೆ ಮೈಟ್ ಹೌಸ್ ಸ್ವರೂಪದಲ್ಲಿ ಸ್ಥಿತರಾಗುವಂಥದ್ದು. मेहनत कम और प्राप्ति अधिक होने का गोल्डन समय. ಅಮೃತ ವೇಳೆ ಏನಿದೆ ಎಂತ ಸಮಯ ಅಂದ್ರೆ कष्ट कड़िमे, मेहनत कम, सारे दिन में आप इधर उधर मन भटकता है, पर सुबह का जो समय है बाबा अमृत वेले का समय बहुत फ्रेश रहता है, ಬಹಳ ಫ್ರೆಶ್ ಆಗುತ್ತೆ. ಆ ಕಾರಣದಿಂದ ಪರಿಶ್ರಮ ಕಡಿಮೆ ಇರುತ್ತೆ, ಪ್ರಾಪ್ತಿ ಜಾಸ್ತಿ ಇರುತ್ತೆ. मेहनत कम और प्राप्ति अधिक होने का गोल्डन समय.
उस समय भी जो ಮಾಸ್ಟರ್ ಬೀಜ ವರದಾನಿ ಆತ್ಮ है ಹೇಳ್ತಾರೆ ಆ ಸಮಯನೂ ಸಹ ಯಾವುದು ಮಾಸ್ಟರ್ ಬೀಜ ರೂಪ वरदानी स्वरूप की स्मृति होनी चाहिए ನಾನು ಬೀಜ ರೂಪ ಸ್ಥಿತಿಯಲ್ಲಿ ವರದಾನಿ ಸ್ವರೂಪದ ಸ್ಮೃತಿ ಇರಬೇಕಾಗಿದೆ उसके बजाय ಸಮರ್ಥಿ ಸ್ವರೂಪಕ್ಕೆ ಬಜಾಯ್ ಆ ಸಮಯದಲ್ಲಿ ಆ ಸ್ವರೂಪಕ್ಕೆ ಬದಲಾಗಿ समर्थी स्वरूपಕ್ಕೆ बदलागी बाप समान स्थिति का अनुभव करने के बजाय ನಾನು ತಂದೆ ಸಮಾನ ಸ್ಥಿತಿಯನ್ನ ಅನುಭವ ಮಾಡಕ್ ಬದಲಾಗಿ कौन सा स्वरूप धारण करते हैं ಅಮೃತ ವೇಳೆಯಲ್ಲಿ ಯಾವ ಸ್ವರೂಪವನ್ನ ಧಾರಣೆ ಮಾಡ್ಕೊಳ್ತಾರೆ ಮಕ್ಕಳು कौन सा स्वरूप धारण करते मेजॉरिटी उलाहना देते हैं या शिकायत करते ಬಾಬನ್ಗೆ ದೂರುಗಳು ಹೇಳೋದೆ ಅಮೃತ ವೇಳೆಯಲ್ಲಿ ಕೂತ್ಕೊಂಡು या कंप्लेंट्स बाबा आप ये नहीं करते बाबा आप वो नहीं करते कंप्लेन करने का समय चला जाता है अमृत वेले या दिल शिकस्त स्वरूप होकर बैठ ನನಗೆ ಇದು ಸಿಕ್ಕಿಲ್ಲ ಬಾಬನಿಂದ ಹೆಲ್ಪ್ ಸಿಕ್ಕಿಲ್ಲ ಅದಲ್ಲ ಅದಿಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡಿಕೊಂಡಿರುವಂತ ಸ್ವರೂಪದಲ್ಲಿ ಸ್ಥಿತರಾಗಿರ್ತಾರೆ ದಿಲ್ ಶಿಕस्त ಸ್ವರೂಪ ಹೋಕರ್ बैठ समय ಎಂತದು ಅದು ವರದಾನಿ ವಿಶ್ವ ಕಲ್ಯಾಣಿ ಸ್ವರೂಪಕ್ಕೆ ಬಜಾಯ್ ಆ ಸಮಯನೇ ಆಗಿದೆ ವರದಾನಿ ವರದಾನಗಳನ್ನ ತಗೊಳ್ಳುವಂಥದ್ದು ಮತ್ತೆ ವಿಶ್ವ ಕಲ್ಯಾಣಕಾರಿ ಸ್ವರೂಪದಲ್ಲಿರುವ ಬಜಾಯ್ ಸ್ವಯಂ ಕೆ ಪ್ರತಿ वरदान मांगने वाले बन जाते ಸ್ವಯಂ ಪ್ರತಿ ಬಾಬನಿಂದ ವರದಾನಗಳನ್ನ ಕೇಳುವಂತಹ ಸ್ವರೂಪರಾಗ್ಬಿಡಿ या अपनी शिकायतें या दूसरों की शिकायतें करने लग जाते ಬಾಬಾ ಹೇಳ್ತಾರೆ ಅವ್ರ ಕಂಪ್ಲೇಂಟ್ಗಳು ಅಥವಾ ಅನ್ಯ ಆತ್ಮಗಳ ಕಂಪ್ಲೇಂಟ್ ತೊಡಗೋದ್ರಲ್ಲಿನೇ ತೊಡಗಿರ್ತಾರೆ तो जैसा समय वैसा स्मृति स्वरूप ना होने से ಯಾವ ರೀತಿ ಸಮಯ ಇದೆ ಆ ಸಮಯಕ್ಕೆ ತಕ್ಕಾಗಿ ಅದೇ ಸ್ಮೃತಿ ಸ್ವರೂಪರಾಗದೇ ಇರೋ ಕಾರಣದಿಂದ ಸಮರ್ಥಿ ಸ್ವರೂಪ भी नहीं बन पाते ಸಾಮರ್ಥ್ಯ ಅಥವಾ ಶಕ್ತಿ ಸ್ವರೂಪ ಆಗೋದಿಲ್ಲ ಯಾಕಂದ್ರೆ ಅದೇ ತರ ಸ್ಮೃತಿ ಇಲ್ಲ ಸಮಯಕ್ಕೆ ತಕ್ಕಾಗಿ ಸ್ಮೃತಿ ಇರ್ಬೇಕಂತಾರೆ ಬಾಬಾ इसी प्रकार से सारे दिन की दिनचर्या में ಅದೇ ರೀತಿಯಲ್ಲಿ ಇಡೀ ದಿನದ ದಿನಚರಿಯಲ್ಲಿ जैसा सुनाया कि समय प्रमाण स्वरूप धारण ना करने का कारण ಈಗ ಅಮೃತ ವೇಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದೇ ರೀತಿ ಇಡೀ ದಿನದಲ್ಲಿ ಸಮಯ ಪ್ರಮಾಣ ಏನ್ ಸಮಯ ಇದೆ ಆ ಸಮಯಕ್ಕೆ ತಕ್ಕಾಗಿ ಆ ಸ್ವರೂಪವನ್ನ ಧಾರಣೆ ಮಾಡ್ಕೊಳ್ಳದೇ ಇರೋ ಕಾರಣ समय के हिसाब से उस स्वरूप को धारण ना करने से सफलता नहीं मिलती सफलते ಅನ್ನುವಂಥದ್ದು ಸಿಗ್ತಾ ಇಲ್ಲ ಪ್ರಾಪ್ತಿ नहीं हो पाती ಏನ್ ಪ್ರಾಪ್ತಿ ಆಗ್ಬೇಕಾಗಿದೆಯೋ ಆ ಪ್ರಾಪ್ತಿನೂ ಸಹ ಆಗ್ತಾ ಇಲ್ಲ फिर कहते हैं क्या कहते हैं दुर्गेश खुशी क्यों नहीं होती इसका कारण क्या हो ಖುಷಿ ಯಾಕಿರ್ತಾ ಇಲ್ಲ ನಿರಂತರ ಇದಕ್ಕೆ ಕಾರಣ ಏನಾಯ್ತು कारण ಏನಾಯ್ತು मंत्र और यंत्र को भूल जाते बुद्धि कहाँ कैसे लगाना है वो और कैसे समय के हिसाब से बाबा का श्रीमत यूज करना है यंत्र ಈ ಮಂತ್ರ ಮತ್ತೆ ಯಂತ್ರ ಎರಡನ್ನೂ ಸಹ ಮರ್ತು आजकल के नामी ग्रामी व जिनके बड़े बड़े आदमी कहते हैं ना उनका भी अभ्यास होता है ना अभ्यास पहले से ही होता है ना जैसे झुंड सामने देखते हैं स्टेज के सामने कैसे लोग हैं है ना साधारण लोग बैठे हैं या वीआईपी लोग बैठे हैं उसी हिसाब से वो अपने आप को तैयार करते हैं बोलने के लिए है ना ಸೊ ಎದುರುಗಡೆ ಎಂತ ಜನಗಳು ಕೂತಿದ್ದಾರೆ ಆ ಜನಗಳ ತಕ್ಕಾಗಿ ನಾನೇನ್ ಮಾತಾಡಬೇಕು ಹೇಗ್ ಮಾತಾಡಬೇಕು ಅದೇ ತರ ತಮ್ಮನ್ನ ತಾವು ರೆಡಿ ಮಾಡ್ಕೊಳ್ತಾರ आजकल के नामी ग्रामी व जिनके बड़े आदमी कहते हैं ದೊಡ್ಡ ದೊಡ್ಡ ವ್ಯಕ್ತಿಗಳಂತ ಹೇಳ್ಸ್ಕೊಳ್ತಾರೆ
उनका भी अभ्यास होता है ಅವ್ರದ್ದು ಒಂದು ಅಭ್ಯಾಸ ಇರುತ್ತೆ ऐसी स्टेज पर जाएंगे वैसी ड्रेस ಯಾವ ರೀತಿ ಸ್ಟೇಜ್ ಮೇಲೆ ಹೋಗ್ತಾರೆ ಅದೇ ರೀತಿ ಡ್ರೆಸ್ ಇರುತ್ತೆ वैसा रूप ಅದೇ ರೀತಿ ರೂಪ अर्थात अपने स्वभाव को भी उसी प्रमाण बनाए ಅವರ ಸ್ವಭಾವನೂ ಸಹ ಅದೇ ಪ್ರಮಾಣವನ್ನಾಗಿ ಮಾಡ್ಕೊಳ್ತಾರೆ अगर खुशी के उत्सव की स्टेज पर जाएंगे ಅದು ಅಲ್ಲಿ ಖುಷಿಯ ಉತ್ಸವ ಇದೆ ಸೊ ಅದೇ ತರ ಸ್ಟೇಜ್ ನಲ್ಲಿ ಹೋದಾಗ तो अपना स्वरूप भी उसी प्रमाण देखेंगे ना ಖುಷಿಯಲ್ಲಿನೇ ಅವರು ಅದರ ಸ್ವರೂಪವನ್ನ ಕಾಣಿಸ್ಕೊಳ್ಳುತ್ತಲ್ವಾ जैसे स्टेज वैसा स्वरूप के अभ्यासी हो ಯಾವ ರೀತಿ ಸ್ಟೇಜ್ ಇದೆ ಅದೇ ರೀತಿಯ ಅಭ್ಯಾಸಿಗಳನ್ನೋದು ಆಗಿರ್ತಾರೆ चाहे अल्पकाली के लिए भी हो भले ಅದು ಅಲ್ಪಕಾಲಕ್ಕೋಸ್ಕರ ಇರಬಹುದು ಅವರು बनावटी हो ನ್ಯಾಚುರಲ್ ಅಲ್ಲ ಏನೋ ಒಂದು ಆರ್ಟಿಫಿಷಿಯಲ್ ಆಗಿ ಆ ಸ್ವರೂಪವನ್ನ ತಂದ್ಕೊಂಡಿರ್ತಾರೆ लेकिन जो ऐसे अभ्यासी व्यक्ति होते हैं वही सब द्वारा महिमा के पात्र होते हैं ಯಾರು ಈ ರೀತಿ ಅಭ್ಯಾಸಿ ವ್ಯಕ್ತಿಗಳಾಗಿರ್ತಾರೆ ಸಮಯಕ್ಕೆ ತಕ್ಕಾಗಿ ತಮ್ಮನ್ನ ತಾವು ಚೇಂಜ್ ಮಾಡ್ಕೊಳ್ಳುವಂತ ವ್ಯಕ್ತಿಗಳೇ ಆಗಿರ್ತಾರೆ ಅವರೇ ಎಲ್ಲರ ಮಹಿಮೆಗೆ ಪಾತ್ರರಾಗ್ತಾರೆ ಓ ನೋಡಪ್ಪ ಇವ್ರು ಹೆಂಗೆ ಸಮಯಕ್ಕೆ ತಕ್ಕಾಗಿ ಹೆಂಗೆ उनका है बनावटी पर आपका है रियल ಅವರು ಸಮಯ ತಕ್ಕಾಗಿ ಆರ್ಟಿಫಿಷಿಯಲ್ ಆಗಿ ಚೇಂಜ್ ಮಾಡ್ಕೊಳ್ಳೋದು ಬಟ್ ನಿಮ್ದೇನಾಗಿದೆ रियल ಅಂತ तो रियलिटी और रॉयल्टी के अभ्यासी बनो ಅದರಿಂದ ರಿಯಾಲಿಟಿನಲ್ಲಿ ಮತ್ತೆ ರಾಯಲ್ ರೂಪದಲ್ಲಿ ಅದರ ಅಭ್ಯಾಸಿಗಳಾಗಿ ಜೋ ಹೋ ಜೈಸೆ ಹೋ ಬಾಬಾ ಹೇಳ್ತಾರೆ ಏನಾಗಿದ್ರಿ ನೀವು ಹೇಗಿದ್ದೀರಿ ಜಿಸ್ಕೆ ಹೋ ಯಾರವರಾಗಿದ್ರಿ ಜೋ ಹೋ ಜೈಸೆ ಹೋ ಯಾವ ಸ್ವರೂಪದಲ್ಲಿದ್ದೀರಿ ಮತ್ತೆ ಯಾರವರಾಗಿದ್ರಿ ಉಸ್ ಸ್ಮೃತಿ ಮೇರ 3 ಪಾಯಿಂಟ್ಸ್ ಬಾಬಾ ನೀವೇನಾಗಿದ್ರಿ ಹೇಗಿದ್ರಿ ಯಾರವರಾಗಿ ಈ 3 ಸ್ಮೃತಿಯಲ್ಲಿ पहले मनन करो कि हर समय वैसा स्वरूप रहा ಕೂತ್ಕೊಂಡು ಮೊದಲು ಅದರ ಬಗ್ಗೆ ಮನನ ಮಾಡ್ಕೊ ಏನ್ ಮನನ ಮಾಡ್ಕೋಬೇಕು ಅದೇ ರೀತಿ ಸ್ವರೂಪ ಸಮಯಕ್ಕೆ ತಕ್ಕಾಗಿ ನಂದಿದ್ಯಾ अगर नहीं तो करो फौरन अपने को चेक करने के बाद कोई भी चीज चेक करते हैं तो फिर क्या करते हैं चेंज करो ನಾನು ಆತರ ಇಲ್ಲ ಬಾಬಾ ಹೇಳಿರೋ ತರ ನಂದಿಲ್ಲ ಅಂದಾಗ ಕೂಡ್ಲೆ ಚೆಕ್ ಮಾಡ್ಕೊಂಡು चेंज ಮಾಡ್ಕೊಳ್ಳಿ कर्म करने के पहले स्मृति स्वरूप को चेक करो कर्म ಮಾಡಕ್ಕಿಂತ ಮುಂಚೆ ಮೊದಲು ಸ್ಮೃತಿ ಸ್ವರೂಪವನ್ನ ಚೆಕ್ ಮಾಡ್ಕೊಳ್ಳಿ कर्म करने के बाद नहीं करो है ना कर्म ಮಾಡಿದ ನಂತರ ಮಾಡುವಂತದಲ್ಲ कर्म करने के बाद नहीं करो कहीं भी कोई कार्यार्थ जाना होता है ना जाने से पहले क्या कर कहीं पे जाना है कोई कार्यार्थ तो जाने से पहले क्या करते ಎಲ್ಲಾದ್ರೂ ಹೋಗ್ಬೇಕಂದಾಗ ಹೋಗಕ್ಕಿಂತ ಮುಂಚೆ ಏನ್ ಮಾಡ पहले तैयारी करनी होती है ना ಮೊದಲು ತಯಾರಿ ಮಾಡ್ಕೊಳ್ತಾರಲ್ಲ ನಾಕಿ ಬಾದ್ ಮೇ ಅಲ್ಲಿ ಹೋಗಿ ಅಯ್ಯೋ ಇದು ತಂದಿಲ್ಲ ಅದು ತಂದಿಲ್ಲ ಅಂತ ಅನಂತರ ಚೆಕ್ ಮಾಡ್ಕೊಳ್ಳೋದಲ್ಲ ऐसे हर काम करने के पहले ಅದೇ ರೀತಿ ಬಾಬಾ ಹೇಳ್ತಾರೆ ಪ್ರತಿಯೊಂದು ಕೆಲಸ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ಬೇಕು हर कार्य करने से पहले बाबा कहते हैं स्थिति में स्थित होने की तैयारी ಆ ಕೆಲಸಕ್ಕೆ ತಕ್ಕಾಗಿ ಆ ಸ್ವರೂಪದಲ್ಲಿ ಸ್ಥಿತರಾಗುವಂತಹ ಸ್ಥಿತಿನನ್ನ ತಯಾರು ನಾನು ಯಾರಾಗಿದ್ದೀನಿ ನಾನು ಹೇಗಿದ್ದೀನಿ ಮತ್ತೆ ಯಾರವರಾಗಿ ಇದನ್ನ चेंज ಮಾಡ್ಕೊಳ್ಳಿ करने के बाद सोचने से कर्म की प्राप्ति के बजाय पश्चाताप हो जाता ಮಾಡಿದ ನಂತರ ಯೋಚನೆ ಮಾಡೋದ್ರಿಂದ ಆ ಕರ್ಮದಿಂದ ನಮ್ಗೇನ್ ಪ್ರಾಪ್ತಿ ಆಗ್ಬೇಕಾಗಿದ್ಯೋ ಆ ಪ್ರಾಪ್ತಿಗೆ ಬದಲಾಗಿ ಏನಾಗುತ್ತೆ ಪಶ್ಚಾತ್ತಾಪ तो द्वापर से प्राप्ति के बजाय प्रार्थना और पश्चाताप किया है ना ದ್ವಾಪರದಿಂದ ನಾವೇನ್ ಮಾಡಿದ್ವಿ ಇಲ್ಲ ಪ್ರಾರ್ಥನೆ ಮಾಡಿದೀವಿ ಇಲ್ಲ ಪಶ್ಚಾತ್ತಾಪ ಮಾಡಬಾರ್ದಾಗಿತ್ತು ಮಾಡ್ಬಿಟ್ಟಿದೀನಿ ಅಂತ
प्रार्थना और पश्चाताप किया है, लेकिन अब प्राप्ति का समय है। तो संगम युग आಗಿದೆ,